ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಲಾಸ್ಟ್ ಒಂದೂವರೆ ವರ್ಷದಿಂದ ನಮ್ಮ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಹಾಗೆ ನಿಮ್ಗೆಲ್ರಿಗೂ ಕೂಡ ಹಲವಾರು ಶೇರ್ಗಳಲ್ಲಿ 20, 30, 40% ಲಾಸ್ ಕೂಡ ಆಗಿದೆ. ಇಂತಹ ಸಂದರ್ಭದಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾವ್ ಹೇಗೆ ಲಾಸ್ ಅನ್ನ ಅವಾಯ್ಡ್ ಮಾಡಬಹುದು, ಅಥವಾ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ 50% ಬೀಳುತ್ತೆ ಅಂದ್ರೆ ಯಾಕೆ ನಾವು 20% ಅಲ್ಲೇ ಎಕ್ಸಿಟ್ ಆಗಬಾರ್ದು, ಅಂದ್ರೆ 20% ಬಿದ್ದಾಗ್ಲೇನಾ ಅನ್ನೋಂತ ಪ್ರಶ್ನೆಗಳು ಬರ್ತಾ ಇರುತ್ತೆ. ನಾವಂತೂ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡೋದು ಬೆಟರ್ ಅಂತಾನೆ ಹೇಳೋದು. ಬಟ್ ಕೆಲವು ಸಲ ಏನಾಗುತ್ತೆ, 50-60% ಬಿದ್ದಾಗ ಸ್ವಲ್ಪ ಭಯನೂ ಕೂಡ ಆಗುತ್ತೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಟ್ರಾಟಜಿಯನ್ನ ಹೇಳ್ಕೊಡ್ತಾ ಇದ್ದೀನಿ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ. ಬಹುಶಃ ಈ ಸ್ಟ್ರಾಟಜಿಯನ್ನ ನೀವು ಬಳಸಿದ್ರೆ ಒಂದಷ್ಟು ಲಾಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದೇನೋ ಅಂತ ಪ್ರಾಬಬಿಲಿಟಿ ಇದ್ದೇ ಇರುತ್ತೆ. ಆದ್ರೆ ನಾನು ಹಲವು ಸಲ ಹೇಳಿದೀನಿ, ಟೆಕ್ನಿಕಲ್ ಅನಾಲಿಸಿಸ್ ಕೂಡ 100% ಸಕ್ಸಸ್ ರೇಟ್ ಏನಿಲ್ಲ. ಓನ್ಲಿ 50-50. 50% ನೀವು ಸಕ್ಸಸ್ ಆಗೋ ಚಾನ್ಸಸ್ ಇದ್ರೆ 50% ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ನಾನು ಇದೇ ವಿಡಿಯೋದಲ್ಲಿ ಇದೇ ಸೇಮ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಬಳಸ್ಕೊಂಡು ಎಂಟ್ರಿ ಲೆವೆಲ್ಸ್ ಅನ್ನ ಫೈಂಡ್ ಮಾಡೋದು ಹೇಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈಗ ಕೆಲವರು ಹೇಳ್ಬೋದು, ಇದನ್ನ ನೀವು ಮುಂಚೆನೆ ಹೇಳ್ಕೊಳ್ಳೋದಲ್ವಾ ಅಂತಾನ. ಖಂಡಿತ ಇದನ್ನ ಮುಂಚೆನೆ ಹೇಳ್ಕೊಟ್ಟಿದ್ದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಹುಡ್ಕೋದ್ರೆ ವಿಡಿಯೋಸ್ ಸಿಗುತ್ತೆ. ಬಟ್ ಸಮಸ್ಯೆ ಏನಾಗಿದೆ ಅಂದ್ರೆ 4000 ವಿಡಿಯೋಸ್ ಇದೆ, ಅದರಲ್ಲಿ ಆ ವಿಡಿಯೋ ಹುಡ್ಕೋದೇ ಸಮಸ್ಯೆ. ಹಿಂದೆನೆ ಹೇಳ್ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಈಗ ಇನ್ನೊಂದಷ್ಟು ಹೊಸ ವಿಷಯವನ್ನ ಸೇರಿಸ್ಕೊಂಡು ಅಪ್ಡೇಷನ್ ಮಾಡ್ಕೊಂಡು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ತಿಳ್ಕೊಳ್ಳೋಣ. ಆದ್ರೆ ಒಂದು ವಿಷಯ ಗಮನದಲ್ಲಿರ್ಲಿ, ಇದರಲ್ಲೂ ಕೂಡ ಸಕ್ಸಸ್ ರೇಟ್ 50-50 ಅಷ್ಟೇ. ಮುಂದುವರಿಯೋಣ, ಅದೇನು ಸ್ಟ್ರಾಟಜಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಈ ಎಲ್ಲ ಸರ್ವಿಸಸ್ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಡೀಟೇಲ್ ಆಗಿ ಕೊಡ್ತೀವಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾಗಿ ಅರ್ಧಕ್ಕೆ ನಿಂತಿದ್ರೆ ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತೀವಿ. ಗೆಳೆಯರೆ, ಇವತ್ತಿನ ಈ ಸ್ಟ್ರಾಟಜಿಯಲ್ಲಿ ನಾನು ಹೇಳ್ಕೊಡ್ತಿರೋದು ಮೂವಿಂಗ್ ಅವರೇಜಸ್ ಬಗ್ಗೆ. ಮೂವಿಂಗ್ ಅವರೇಜಸ್ ಅನ್ನ ಬಳಸ್ಕೊಂಡು ಹೇಗೆ ನಾವು ಎಕ್ಸಿಟ್ ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಳ್ಬಹುದು ಅಥವಾ ಎಂಟ್ರಿ ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಳ್ಬಹುದು. ಎಸ್ಪೆಷಲಿ ಒಂದು ಸ್ಟಾಕ್ ಬೀಳಕ್ಕೆ ಶುರುವಾಯ್ತು ಅಂದ್ರೆ ಹೇಗೆ ನಾವು ಸ್ವಲ್ಪ ಬಿದ್ದಾಗ್ಲೇ, ಅಂದ್ರೆ 10-15% ಅಥವಾ 20% ಬಿದ್ದಾಗ್ಲೇ ಎಕ್ಸಿಟ್ ಆಗಿ 30-40% ವರೆಗೂ ಡೌನ್ ಆಗೋದನ್ನ ತಡಿಬಹುದು. ಇದು ಒಂದು. ಹಾಗೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿರುವಂತಹ ಸ್ಟಾಕ್ ಅಲ್ಲಿ ಯಾವಾಗ ಅಪ್ ಟ್ರೆಂಡ್ ಬರ್ಬೋದು ಅನ್ನೋದನ್ನು ಕೂಡ ಐಡೆಂಟಿಫೈ ಮಾಡಬಹುದು. ಇದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಇರುತ್ತೆ. ಇದಕ್ಕೇನು ಯಾವುದೇ ಟೆಕ್ನಿಕಲ್ ಅನಾಲಿಸಿಸ್ ನ ಪ್ರೋ ವರ್ಷನ್ ಬೇಕಾಗಿಲ್ಲ. ನೀವು ಇನ್ವೆಸ್ಟ್ ಮಾಡ್ತಿರುವಂತ ಅಥವಾ ನಿಮ್ಮ ಅಕೌಂಟ್ ಯಾವ ಬ್ರೋಕರ್ ಹತ್ರ ಇದೆಯೋ ಅವರೇ ಪ್ರೊವೈಡ್ ಮಾಡುವಂತ ಚಾರ್ಟ್ ಅಲ್ಲೇ ಇವುಗಳನ್ನೆಲ್ಲ ಅಪ್ಲೈ ಮಾಡಿ ಚೆಕ್ ಮಾಡ್ಕೊಳ್ಬಹುದು. ಆಸ್ ಯೂಶುವಲ್ ಇಲ್ಲಿ ಮೊದಲಿಗೆ ಥಿಯರಿಟಿಕಲ್ ಆಗಿ ಒಂದಷ್ಟು ವಿಷಯವನ್ನ ತಿಳಿಸ್ಕೊಡ್ತೀನಿ. ನಂತರ ಸ್ಟಾಕ್ ಹೋಗಿ ಆ ಸ್ಟಾಕ್ ಗೆ ಯಾವ ರೀತಿ ಅಪ್ಲೈ ಮಾಡೋದು, ಏನೆಲ್ಲ ಮಾಡಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಮೇ ಬಿ ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ ಅಥವಾ ಡೌಟ್ಸ್ ಗಳು ಕ್ಲಿಯರ್ ಆಗ್ಬೋದು ಅನ್ಕೊಳ್ತೀನಿ ಈ ವಿಡಿಯೋದ ನಂತರ. ನೋಡೋಣ. ಮೊದಲಿಗೆ ಮೂವಿಂಗ್ ಅವರೇಜ್ ಅಂದ್ರೆ ಏನು? ಮೂವಿಂಗ್ ಅವರೇಜ್ ಅಂತಂದ್ರೆ ಪ್ರೈಸ್ ಆಫ್ ಎ ಸ್ಟಾಕ್ ಓವರ್ ದ ಲಾಸ್ಟ್ ನಂಬರ್ ಆಫ್ ಡೇಸ್. ಅಂದ್ರೆ ನಾವು ಎಷ್ಟು ನಂಬರ್ ಆಫ್ ಡೇಸ್ ಕೊಡ್ತೀವೋ ಅಷ್ಟು ನಂಬರ್ ಅಲ್ಲಿ ಸ್ಟಾಕ್ ಪ್ರೈಸ್ ಹೇಗೆ ಮೂವ್ಮೆಂಟ್ ಆಗಿದೆ ಅದರ ಅವರೇಜ್ ಪ್ರೈಸ್ ಅನ್ನ ಹಾಕಿ ಒಂದು ಲೈನ್ ಅನ್ನ ಡ್ರಾ ಮಾಡುತ್ತೆ ಚಾರ್ಟ್ ಅಲ್ಲಿ. ಇದು ಮೂವಿಂಗ್ ಅವರೇಜ್. ಇದರಲ್ಲಿ ಮೇಜರ್ ಆಗಿ ನಮಗೆ ಬೇಕಾಗಿರೋದು 2 ಮೂವಿಂಗ್ ಅವರೇಜಸ್, ಸಿಂಪಲ್ ಮೂವಿಂಗ್ ಅವರೇಜ್ ಹಾಗೂ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್. ಸಿಂಪಲ್ ಮೂವಿಂಗ್ ಅವರೇಜ್ ಅಲ್ಲಿ ಆಲ್ ಡೇಸ್ ಹ್ಯಾವ್ ಈಕ್ವಲ್ weight. ಎಲ್ಲ ದಿನಗಳಿಗೂ ಕೂಡ ಈಕ್ವಲ್ weight ಅನ್ನ ತಗೊಳುತ್ತೆ. ಹಾಗೆ ಸ್ಮೂತ್ ಆಗಿರುತ್ತೆ ಬಟ್ ಸ್ಲೋ ಇರುತ್ತೆ ಸಿಂಪಲ್ ಮೂವಿಂಗ್ ಅವರೇಜ್. ಲಾಂಗ್ ಟರ್ಮ್ ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 200 SMA. ಏನು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ ಬಂದ್ರೆ ಅದನ್ನ EMA ಅಂತ ಕರೀತಾರೆ ಶಾರ್ಟ್ ಆಗಿ. ರೀಸೆಂಟ್ ಪ್ರೈಸಸ್ ಗೆ ಇದು ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ. ಇನ್ನು ಫಾಸ್ಟರ್ ರಿಯಾಕ್ಷನ್ ಇರುತ್ತೆ. SMA ಸ್ವಲ್ಪ ಸ್ಲೋ ಆದ್ರೆ, ಬಟ್ ಇಲ್ಲಿ ಫಾಸ್ಟ್ ರಿಯಾಕ್ಷನ್ಸ್ ಇರುತ್ತೆ. ಹಾಗೆ ಟ್ರೇಡಿಂಗ್ ಅಂಡ್ ಸ್ವಿಂಗ್ ಸೆಟಪ್ ಗೆ ಇದು ಬೆಸ್ಟ್ ಆಗಿರುತ್ತೆ. ಎಕ್ಸಾಂಪಲ್ಸ್ ಗೆ ಬಂದ್ರೆ 20 ದಿನದ EMA ಹಾಗೂ 50 ದಿನದ EMA. ಈ 2 ಸೆಟಪ್ ಸಾಕು ನಮ್ಗೆ. ಇದ್ರ ಜೊತೆಗೆ ಇನ್ನೊಂದಷ್ಟನ್ನ ಆಡ್ ಮಾಡ್ಕೊಳ್ತೀವಿ. ಅದೇನು ಅಂತ ನೋಡೋಣ. ಕನ್ಫರ್ಮೇಶನ್ ಗಾಗಿ ವಾಲ್ಯೂಮ್ಸ್ ಅಂಡ್ RSI ಅನ್ನು ಕೂಡ ನಾವು ಬಳಸಬಹುದಾಗಿರುತ್ತೆ. ಇಲ್ಲಿ ಗೋಲ್ಡನ್ ರೂಲ್ ಏನಪ್ಪಾ ಅಂತಂದ್ರೆ, ಪ್ರೈಸ್ ಅಬೋವ್ ಮೂವಿಂಗ್ ಅವರೇಜ್ ಇದೆ ಅಂತಂದ್ರೆ ಸ್ಟಾಕ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಇನ್ ಕೇಸ್ ಪ್ರೈಸ್ ಬಿಲೋ ಮೂವಿಂಗ್ ಅವರೇಜ್ ಇದೆ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಇದೆ ಸ್ಟಾಕ್ ಅಂತ ಅರ್ಥ. ಬೇರಿಶ್ ಮೊಮೆಂಟಮ್ ಇದೆ ಅಂತ ಅರ್ಥ. ಇದೆ ಮೇಜರ್ ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬೋದು. ಇನ್ನು ನಾವಿಲ್ಲಿ ಅಪ್ಲೈ ಮಾಡೋದು 3 ಮೂವಿಂಗ್ ಅವರೇಜ್ ಅನ್ನು ಅಪ್ಲೈ ಮಾಡ್ತಾ ಇದೀನಿ. ಒಂದು 20 ಡೇ EMA ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್, ಶಾರ್ಪ್ ರಿಯಾಕ್ಷನ್ಸ್ ಇರುತ್ತೆ ಇದರಲ್ಲಿ ಅಥವಾ ಕ್ವಿಕ್ ರೆಸ್ಪಾನ್ಸ್ ಇರುತ್ತೆ. ಹಾಗೆ 50 ಡೇ EMA, ನಂತರ 200 ಡೇ SMA ಬಳಸ್ತಾ ಇದೀನಿ ನಾನು. ಲಾಂಗ್ ಟರ್ಮ್ ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ SMA ಬೆಟರ್, ಶಾರ್ಟ್ ಟರ್ಮ್ ಅಲ್ಲಿ EMA ಬೆಟರ್. ಹಾಗಾಗಿ 2 EMA 1 SMA ಬಳಸ್ತಾ ಇದೀನಿ. EMA ಯಾಕೆ ಅಂತಂದ್ರೆ ಕ್ವಿಕ್ ರೆಸ್ಪಾನ್ಸ್ ಇರುತ್ತೆ, ಎಂಟ್ರಿ ಸಿಗ್ನಲ್ಸ್ ಅನ್ನು ಫೈಂಡ್ ಮಾಡ್ಲಿಕ್ಕೆ ಯೂಸ್ಫುಲ್ ಆಗುತ್ತೆ.
ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಕೂಡ ಇಡಬಹುದಾಗಿರುತ್ತೆ. ಇನ್ನು 50 ಡೇ EME ಗೆ ಬಂದ್ರೆ ಮೀಡಿಯಂ ಟರ್ಮ್ ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಯೂಸ್ಫುಲ್ ಆಗಿರುತ್ತೆ. ಇದು ಸಪೋರ್ಟ್ ಎಷ್ಟರ ಮಟ್ಟಿಗಿದೆ ಈ ಅಪ್ ಟ್ರೆಂಡ್ ಅಲ್ಲಿ ಅನ್ನೋದನ್ನ ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಸಪೋರ್ಟ್ ಲೆವೆಲ್ ಆಗಿ ಕೂಡ ಇದು ಕೆಲಸವನ್ನ ಮಾಡುತ್ತೆ. ಜೊತೆಗೆ ಇನ್ಸ್ಟಿಟ್ಯೂಷನಲ್ ಫೇವರೇಟ್ ಅಂತ ಕರೀತಾರೆ ಇದನ್ನ. ಅಂದ್ರೆ ತುಂಬಾ ಜನ ಇನ್ಸ್ಟಿಟ್ಯೂಷನ್ಸ್ ಎಸ್ಪೆಷಲಿ ಇದನ್ನ ರೆಸ್ಪೆಕ್ಟ್ ಮಾಡ್ತಾರೆ, ಫಾಲೋ ಮಾಡ್ತಾರೆ, ಪ್ರೊಫೆಷನಲ್ ಟ್ರೇಡರ್ಸ್ ಫಾಲೋ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಟ್ರೆಂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ ಅನ್ನೋದನ್ನು ಕೂಡ ಇದರ ಮೂಲಕ ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಇನ್ನು 200 ಡೇ SMA ಅಂತಂದ್ರೆ ಲಾಂಗ್ ಟರ್ಮ್ ಟ್ರೆಂಡ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಅಥವಾ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬಳಸುವಂತದ್ದು. ಅಬೌವ್ 200 SMA ಸ್ಟಾಕ್ ಪ್ರೈಸ್ ಟ್ರೇಡ್ ಆಗ್ತಿದೆ ಅಂತಂದ್ರೆ, ಅದರಲ್ಲೂ SMA ಲೈನ್ ಅಪ್ವರ್ಡ್ ಮೂವ್ ಆಗ್ತಿದೆ ಅಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಪ್ ಟ್ರೆಂಡ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸುತ್ತೆ. ಬಿಲೋ 200 SMA ಅಂದ್ರೆ ಅಂತವನ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ಅಥವಾ ಕ್ರಾಸ್ ಓವರ್ ಆಗುವಂತ ಸಂದರ್ಭದಲ್ಲಿ ಎಕ್ಸಿಟ್ ಕೂಡ ಆಗಬೇಕಾಗುತ್ತೆ. ಏನು ಕನ್ಫರ್ಮೇಶನ್ ಗಾಗಿ RSI ಹಾಗೂ ವಾಲ್ಯೂಮ್ ಅನ್ನ ನಾವು ಬಳಸ್ತಾ ಇದೀವಿ. RSI ಅಂದ್ರೆ 14 ಡೇ RSI ಅನ್ನ ಬಳಸುವಂತದ್ದು. ಅದರಲ್ಲಿ 40 to 60 ಝೋನ್ ಅಲ್ಲಿ ಇದೆ ಅಂದ್ರೆ ಹೆಲ್ದಿ ಟ್ರೆಂಡ್ ಅನ್ನ ಕನ್ಫರ್ಮ್ ಮಾಡುತ್ತೆ. ಅಬೌವ್ 70 ಅಂದ್ರೆ ಓವರ್ ಹೀಟಿಂಗ್, ಅಂದ್ರೆ ಹೀಟ್ ಜಾಸ್ತಿ ಆಗ್ತಾ ಇದೆ, ಯಾವಾಗ ಬೇಕಾದ್ರೂ ಕೆಳಗಡೆ ಬರಬಹುದು ಅನ್ನೋದನ್ನ ತೋರಿಸುತ್ತೆ. ಅಬೌವ್ 80 ಅಂದ್ರೆ ಓವರ್ ಬಾಟ್ ಝೋನ್ ಅಂತಾನೆ ಕರೀತಾರೆ, ನಿಮ್ಗೆ ಗೊತ್ತಿರಬಹುದು. ಬಿಲೋ 40 ಅಂದ್ರೆ ವೀಕ್ನೆಸ್ ಅನ್ನ ತೋರಿಸುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಮೇಜರ್ ಆಗಿ ಬೇಕಾಗೋದು 40 to 60 ಝೋನ್ ಅಲ್ಲಿದೆಯಾ, ಅದು ನಮ್ಗೆ ಒಳ್ಳೆ ಸಿಗ್ನಲ್ ಎಂಟ್ರಿ ಆಗ್ಲಿಕ್ಕೆ. ಬಟ್ ಎಕ್ಸಿಟ್ ಆಗ್ಲಿಕ್ಕೆ 70 ಅಬೌವ್ ಇದೆಯಾ, ಅದು ಎಕ್ಸಿಟ್ ಸಿಗ್ನಲ್. ಇನ್ನು ವಾಲ್ಯೂಮ್ಸ್, ರೈಸಿಂಗ್ ವಾಲ್ಯೂಮ್, ಬಿಗ್ ಮನಿ ಇನ್ವಾಲ್ವ್ಡ್. ವಾಲ್ಯೂಮ್ ರೈಸ್ ಆಗ್ತಿದೆ ಅಂದ್ರೆ ಬಿಗ್ ಮನಿ ಬರ್ತಾ ಇದೆ ಮಾರ್ಕೆಟ್ ಗೆ ಅನ್ನೋದನ್ನ ತೋರಿಸುತ್ತೆ. ಜೊತೆಗೆ ವಾಲ್ಯೂಮ್ಸ್ ಬೀಳ್ತಿದೆ ಅಂದ್ರೆ ವೀಕ್ ಮೂವ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಬ್ರೇಕ್ಔಟ್ ಸಂದರ್ಭದಲ್ಲಿ ವಾಲ್ಯೂಮ್ ರೈಸ್ ಆಗಬೇಕು. ಇನ್ ಕೇಸ್ ವಿತೌಟ್ ವಾಲ್ಯೂಮ್ ಬ್ರೇಕ್ಔಟ್ ಆಗಿದೆ ಅಂದ್ರೆ ಅದು ಮೋಸ್ಟ್ ಆಫ್ ದ ಟೈಮ್ ಟ್ರಾಪ್ ಆಗಿರುತ್ತೆ. ಹಾಗಾಗಿ ವಾಲ್ಯೂಮ್ ಕನ್ಫರ್ಮೇಶನ್ ಬಹಳ ಮುಖ್ಯ. ಇದೆಲ್ಲವನ್ನ ನಾವು ಒಂದು ಸಿಂಪಲ್ ಚಾರ್ಟ್ ಅಲ್ಲಿ ಹಾಕಿ ಚೆಕ್ ಮಾಡೋಣ ಯಾವ್ದಾದ್ರು ಒಂದು ಸ್ಟಾಕ್ ಗೆ. ನನಗೆ ಒಂದು ಚಾರ್ಟ್ ಅನ್ನು ಓಪನ್ ಮಾಡಿದೀನಿ. ನಾನು ಇಲ್ಲಿ ಸಿಂಪಲ್ ಆಗಿ ಮನಿ ಕಂಟ್ರೋಲ್ ಅಲ್ಲಿ ಅಡ್ವಾನ್ಸ್ಡ್ ಚಾರ್ಟ್ ಓಪನ್ ಮಾಡಿದೀನಿ ಅಷ್ಟೇ. ನಾನೇನು ಯಾವ್ದು ಪ್ರೋ ವರ್ಷನ್ ಇಟ್ಕೊಂಡಿಲ್ಲ. ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಗೆ ಹಲವಾರು ಸೈಟ್ ಗಳಿದಾವೆ, ಅವುಗಳ ಹೆಸರೇನು ನಾನು ರಿಪೀಟ್ ಮಾಡೋದ್ ಬೇಕಿಲ್ಲ, ಸುಮಾರು ಇದಾವೆ. ನೀವು ಜರೋದಾ ಬಳಸ್ತಿದ್ದೀರಿ ಅಂದ್ರೆ ಜರೋದಾದಲ್ಲೇ ಸಿಗುತ್ತೆ ಅಡ್ವಾನ್ಸ್ಡ್ ಚಾರ್ಟ್. ಏಂಜಲ್ ಒನ್ ಬಳಸ್ತಿದ್ದೀರಿ ಅಂದ್ರೆ ಅದರಲ್ಲೂ ಸಿಗುತ್ತೆ. ನೀವು ಯಾವ ಬ್ರೋಕರ್ ಅಪ್ಲಿಕೇಶನ್ ಬಳಸ್ತಿದ್ರೋ ಅದರಲ್ಲೇ ಸಿಗುತ್ತೆ, ಅಥವಾ ಮನಿ ಕಂಟ್ರೋಲ್ ಅನ್ನು ಕೂಡ ಬಳಸಬಹುದಾಗಿರುತ್ತೆ ಬೇಕಿದ್ರೆ. ಮೊದಲಿಗೆ ನಾನು ಜಸ್ಟ್ ಇಲ್ಲಿ ಒಂದು ಸಿಂಪಲ್ ಚಾರ್ಟ್ ಓಪನ್ ಮಾಡ್ಕೊಂಡಿದ್ದೀನಿ, ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಒನ್ ಡೇ ಆಯ್ಕೆ ಮಾಡ್ಕೊಳ್ಳಿ. ನೀವು ಅದಕ್ಕೆ ಕಾರಣಕ್ಕೂ ಮಿನಿಟ್ಸ್ ಏನಾದ್ರು ಬೈ ಡಿಫಾಲ್ಟ್ ಇದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ, ಡೇಸ್ ಮಾಡ್ಕೊಳ್ಳಿ. ಡಿ ಅಂತ ಇದೆ ನೋಡಬಹುದು ಇಲ್ಲಿ. ಅಂದ್ರೆ ಇದು ಡೈಲಿ ಚಾರ್ಟ್. ಮೊನ್ನೆ ನಿಯರ್ಲಿ 10% ಬಿತ್ತು, ಅದು ನೋಡಬಹುದು. ಕ್ಯಾಂಡಲ್ ಇಲ್ಲಿ ದೊಡ್ಡ ಕ್ಯಾಂಡಲ್. ಮೊದಲಿಗೆ ನಾವು ಇಂಡಿಕೇಟರ್ಸ್ ನ ಆಡ್ ಮಾಡ್ಬೇಕಲ್ಲ. ಇಲ್ಲಿದೆ ಇಂಡಿಕೇಟರ್ಸ್ ನ ಕ್ಲಿಕ್ ಮಾಡಿದ್ರೆ ನಾವು ಯಾವ್ದು ಆಡ್ ಮಾಡ್ಬೇಕು ಅದನ್ನ ಇಲ್ಲಿ ಟೈಪ್ ಮಾಡಬೇಕು. ಮೊದಲಿಗೆ ನಾನು ವಾಲ್ಯೂಮ್ಸ್ ಆಡ್ ಮಾಡ್ಕೊಳ್ತೀನಿ. ವಾಲ್ಯೂಮ್ಸ್ ಆಡ್ ಮಾಡ್ಕೊಂಡ್ರೆ ನೋಡಬಹುದು ಇಲ್ಲಿ ವಾಲ್ಯೂಮ್ ಬಂತು. ವಾಲ್ಯೂಮ್ ಸೆಲೆಕ್ಟ್ ಮಾಡ್ಕೊಂಡೆ, ಇಲ್ಲಿ ವಾಲ್ಯೂಮ್ಸ್ ಆಡ್ ಆಯ್ತು. ಇದನ್ನ ಕ್ಲೋಸ್ ಮಾಡಿದ್ರೆ ನೋಡಬಹುದು ಇಲ್ಲಿ ವಾಲ್ಯೂಮ್ಸ್ ಆಡ್ ಆಗಿದೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಇಂಡಿಕೇಟರ್ ಆಡ್ ಮಾಡ್ಬೇಕಲ್ವಾ. ಮೊದಲಿಗೆ ಈಗ ಯಾವುದು RSI ಆಡ್ ಮಾಡೋಣ. RSI ರಿಲೇಟಿವ್ ಸ್ಟ್ರೆಂತ್ ಇಂಡಿಕೇಟರ್. ಸೊ ನೋಡಬಹುದು ರಿಲೇಟಿವ್ ಸ್ಟ್ರೆಂತ್ ಇಂಡಿಕೇಟರ್ ಅಥವಾ ಇಂಡೆಕ್ಸ್ ಬಂತು. ಸೊ ಇಲ್ಲಿ ಇಂಡೆಕ್ಸ್ ಆಡ್ ಆಯ್ತು. ನೆಕ್ಸ್ಟ್ ಮೂವಿಂಗ್ ಅವರೇಜ್ ಆಡ್ ಮಾಡ್ಕೊಳ್ಬೇಕು. ಮೂವಿಂಗ್ ಅವರೇಜ್ ಅದರಲ್ಲೂ ಎಸ್ಪೆಷಲಿ EME ಆಡ್ ಮಾಡ್ಕೊಳ್ಬೇಕು. EME ಗೆ ನಾನು ಮೂವಿಂಗ್ ಅವರೇಜ್ ಅಂತ ಕೊಡ್ತೀನಿ. ಮೂವಿಂಗ್ ಅವರೇಜ್ ಎಕ್ಸ್ಪೋನೆನ್ಷಿಯಲ್ ನೋಡಬಹುದು, ಇಲ್ಲಿದೆ ಎಕ್ಸ್ಪೋನೆನ್ಷಿಯಲ್ ಅಂತ. EME ಅಥವಾ ಇಲ್ಲಿ MOE ಅಂತ ಇದೆ. ಸೊ ಮೂವಿಂಗ್ ಅವರೇಜ್ ಆಡ್ ಆಯ್ತು. ಇಲ್ಲಿ ಚಾರ್ಟ್ ಕೂಡ ಆಡ್ ಆಗಿದೆ ನೋಡಬಹುದು, ಲೈನ್ ಕೂಡ ಆಡ್ ಆಗಿದೆ. ಇಲ್ಲಿ ಸ್ವಲ್ಪ ಎಡಿಟ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಬೈ ಡಿಫಾಲ್ಟ್ ಇದು 9 ದಿನದ್ದು ಆಡ್ ಆಗುತ್ತೆ. ಅದನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು. ಲೆಂತ್ ಅನ್ನ 20 ಡೇಸ್ ಮಾಡ್ಕೊಳ್ತೀನಿ. ನಾನು ಅವಾಗಲೇ ಹೇಳಿದ್ನಲ್ಲ 20 ಡೇಸ್ ಮೂವಿಂಗ್ ಅವರೇಜ್ ಅಂತ, 20 ಡೇಸ್ ಮಾಡ್ಕೊಂಡಿದ್ದೀನಿ. ಇನ್ನೆಲ್ಲ ಸೇಮ್ ಇರುತ್ತೆ, ಇನ್ಯಾವುದು ಬದಲಾವಣೆ ಇಲ್ಲ. ಇನ್ನು ನೆಕ್ಸ್ಟ್ ಮತ್ತೆ ಇನ್ನೊಂದು ಇಂಡಿಕೇಟರ್ ಹಾಕೋಬೇಕು. ಅಗೇನ್ ಮೂವಿಂಗ್ ಅವರೇಜ್ ಎಕ್ಸ್ಪೋನೆನ್ಷಿಯಲ್ ಇಲ್ಲಿದೆ. ಈಗ ಬಂದು ಮತ್ತೆ ಆಯ್ತಲ್ವಾ, ಇಲ್ಲಿ ಎಡಿಟ್ ಬಂದು ಇದನ್ನ 50 ಡೇ ಮಾಡಬೇಕು. ಸೊ 50 ಡೇ ಮಾಡ್ತೀನಿ. ಓಕೆ, ಸೊ ಆಕ್ಚುಲಿ 50 ಡೇ ಎರಡು ಒಂದೇ ಕಲರ್ ಆಯ್ತು. ಒಂದು ಸ್ವಲ್ಪ ಚೇಂಜ್ ಮಾಡೋಣ ಕಲರ್ನ. ಸ್ಟೈಲ್ಗೆ ಬಂದ್ರೆ ಇಲ್ಲಿ ಕಲರ್ ಇದೆ ನೋಡಬಹುದು, ಯಾವ ಕಲರ್ ಬೇಕಾದ್ರೂ ಹಾಕ್ಬೋದಾಗಿರುತ್ತೆ. ಎಲ್ಲೋ ಹಾಕ್ತೀನಿ ನೋಡಬಹುದು. ಈಗ ಈ ಬ್ಲೂ ಲೈನ್ ಬಂದು 20 ಡೇ EMA, ಇದು ಬಂದು ಎಲ್ಲೋ ಬಂದು 50 ಡೇ EMA. ಮತ್ತೆ ನಾನು ಈಗ ಇನ್ನೊಂದು ಇಂಡಿಕೇಟರ್ ಆಡ್ ಮಾಡಬೇಕು. ಮೂವಿಂಗ್ ಅವರೇಜ್ ಅಗೇನ್ ಮತ್ತೆ ಎಕ್ಸ್ಪೋನೆನ್ಷಿಯಲ್. ಮೂವಿಂಗ್ ಅವರೇಜ್ ಎಕ್ಸ್ಪೋನೆನ್ಷಿಯಲ್ ಇದನ್ನ ನಾವು 200 ಡೇ ನಾನು ಇದು ಮಾಡ್ಬಿಟ್ಟೆ. ಇದನ್ನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಕ್ಲೋಸ್ ಮಾಡಿದ್ರೆ, ಯಾಕಂದ್ರೆ ಜಸ್ಟ್ SMA ಹಾಕ್ಬೇಕು ನಾನೀಗ, EMA ಅಲ್ಲ. 200 ಡೇಗೆ SMA ಹಾಕ್ತೀನಿ. 200 ಡೇ MA. ಇಲ್ಲಿ SMA ಗೆ ಸಿಂಪಲ್ ಮೂವಿಂಗ್ ಅವರೇಜ್ ಅಂತ ಏನಿರಲ್ಲ, ME ಅಂತ ಇರುತ್ತೆ ಮೂವಿಂಗ್ ಅವರೇಜ್ ಅಂತ. ಅದು ಸಿಂಪಲ್ ಮೂವಿಂಗ್ ಅವರೇಜ್. ಸ್ಟೈಲ್ಗೆ ಬಂದು ಇಲ್ಲಿ ಸ್ವಲ್ಪ ಟೈಮ್ ಚೇಂಜ್ ಮಾಡೋಣ, ಕಲರ್ ಚೇಂಜ್ ಮಾಡೋಣ.
ಬ್ಲೂ ಸಾರಿ ಇದನ್ನ ಹಾಕ್ತೀನಿ, ಅಂದ್ರೆ ಗ್ರೀನ್ ಹಾಕ್ತೀನಿ. ಗ್ರೀನ್ ಹಾಕಿ ಮತ್ತೆ ಇನ್ಪುಟ್ಸ್ 200 ಡೇಸ್ ಮಾಡಬೇಕು. ಓಕೆ, ನೋಡ್ಬೋದು ಈ ಲೈನ್ ಏನಿದೆ ಇದು 200 ಡೇ ಮೂವಿಂಗ್ ಅವರೇಜ್. ಸೊ ಇಲ್ಲಿ ಟ್ರೆಂಡ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ನೋಡ್ಬೋದು ನೀವು ಇಲ್ಲಿ 200 ಡೇ ಮೂವಿಂಗ್ ಅವರೇಜ್ ಮೇಲ್ಗಡೆ ಪ್ರೈಸ್ ಟ್ರೇಡ್ ಆಗ್ತಿದೆ ಅಂದ್ರೆ ಅದು ಅಪ್ ಟ್ರೆಂಡ್ ಅಲ್ಲಿ ಇದೆ ಸ್ಟಾಕ್ ಅನ್ನೋದನ್ನ ತೋರಿಸುತ್ತೆ. ಹಾಗೆ ಈವನ್ 50 ಡೇ EMA ಏನಿದೆ ಅದರ ಮೇಲೆ ಟ್ರೇಡ್ ಆಗ್ತಿದೆ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಇದೆ ಸ್ಟಾಕ್. ಹಾಗೆ ಇಲ್ಲಿ ನೋಡಬಹುದು 50 ಡೇ EMA ನ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗಿದೆ ಸ್ಟಾಕ್. ಸುಮಾರು ದಿನ ಇಲ್ಲಿ ಸಪೋರ್ಟ್ ಲೆವೆಲ್ ಅಲ್ಲೇ ಟ್ರೇಡ್ ಆಗಿದೆ, ಕೆಳಗಡೆ ಜಾಸ್ತಿ ಬಂದಿಲ್ಲ, ನಂತರ ಅಪ್ ಆಗಿದೆ. ನಾವು ಮೊದಲಿಗೆ ಎಕ್ಸಿಟ್ ಸ್ಟ್ರಾಟಜಿ ನೋಡೋಣ, ಆಮೇಲೆ ಎಂಟ್ರಿ ಸ್ಟ್ರಾಟಜಿಗೆ ಬರೋಣ. ಎಕ್ಸಿಟ್ ಸ್ಟ್ರಾಟಜಿ ಏನು? ಫಾರ್ ಎಕ್ಸಾಂಪಲ್ ಸ್ಟಾಕ್ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ನೋಡಬಹುದು ಸ್ಟಾಕ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು, ಇಲ್ಲಿ ಬೀಳಕ್ ಶುರುವಾಯ್ತು. ಯಾವಾಗ? ಸೆಪ್ಟೆಂಬರ್ 2024ರಲ್ಲಿ ಬೀಳಕ್ ಶುರುವಾಯ್ತು. ಆಕ್ಚುಲಿ ಇಲ್ಲಿ ಹೈ ಏನಿದೆ ನೋಡ್ಬೋದು ನೀವು, ಇಲ್ಲಿ ಪ್ರೈಸ್ 335 ರೂಪಾಯಿ ಇದೆ ಸೆಪ್ಟೆಂಬರ್ 2024ರಲ್ಲಿ, ಸಾರಿ ಜುಲೈ 2024ರಲ್ಲಿ 335 ಲೆವೆಲ್ ಇದೆ. ಆನಂತರ ಬೀಳಕ್ ಶುರುವಾಯ್ತು ಸ್ಟಾಕ್ ಪ್ರೈಸ್. ನೀವು ಮೂವಿಂಗ್ ಅವರೇಜ್ ಅನ್ನ ನೋಡಿ, ಇದು ಮೇಲ್ಗಡೆ ಇರೋದು ಬ್ಲೂ 20 ಡೇಸ್ ಮೂವಿಂಗ್ ಅವರೇಜ್, ಹಾಗೆ ಎಲ್ಲೋ 50 ಡೇಸ್ ಮೂವಿಂಗ್ ಅವರೇಜ್. ಯಾವಾಗ 20 ಡೇಸ್ ಮೂವಿಂಗ್ ಅವರೇಜ್ 50 ಡೇಸ್ ಮೂವಿಂಗ್ ಅವರೇಜ್ ಅನ್ನ ಕ್ರಾಸ್ ಮಾಡಿ ಕೆಳಗಡೆ ಬರುತ್ತೋ ಅದು ಎಕ್ಸಿಟ್ ಆಗ್ಲಿಕ್ಕೆ ಒಂದು ಇಂಡಿಕೇಶನ್. ನಾವು ಇನ್ ಕೇಸ್ ಮೂವಿಂಗ್ ಅವರೇಜ್ ಅನ್ನ ಬಳಸ್ಕೊಂಡು ಎಕ್ಸಿಟ್ ಅನ್ನ ಫೈಂಡ್ ಮಾಡಬೇಕು ಅಂತಂದ್ರೆ, ಎಸ್ಪೆಷಲಿ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಕೂಡ ನಾವು ಚೂಸ್ ಮಾಡಬಹುದು 200 ಡೇ ಮೂವಿಂಗ್ ಅವರೇಜ್ ಅನ್ನ. ಬಟ್ ಸ್ಟಿಲ್ ಇಲ್ಲಿ 20 ಡೇ ಅಂಡ್ 50 ಡೇ ನಾವು ನೋಡ್ತಿದೀವಿ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲೇ ನಾವು ಬೇಗನೆ ಎಕ್ಸಿಟ್ ಆಗ್ಬಿಡ್ಬೇಕು ಅಂದ್ರೆ ಪ್ರಾಬಬಿಲಿಟಿ ಆಫ್ ಸಕ್ಸಸ್ 50-50. ನಾನು ಅಗೇನ್ ರಿಪೀಟ್ ಮಾಡ್ತೀನಿ, ಈ 20 ಡೇಸ್ ಮೂವಿಂಗ್ ಅವರೇಜ್ ಇಲ್ಲಿ ಕ್ರಾಸ್ ಓವರ್ ಮಾಡ್ತಾ ನೋಡಬಹುದು. ಕ್ರಾಸ್ ಓವರ್ ಅಂದ್ರೆ ಕೆಳಗಡೆ ಡೆತ್ ಕ್ರಾಸ್ ಓವರ್ ಅಂತ ಕರೀತಾರೆ ಇದನ್ನ, ಅಂದ್ರೆ ಸ್ಟಾಕ್ ಪ್ರೈಸ್ ಇನ್ನೂ ಕೆಳಗಡೆ ಹೋಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಬ್ಲೂ ಲೈನ್ ಬಂದು ಯೆಲ್ಲೋ ಲೈನ್ ನ ಕ್ರಾಸ್ ಮಾಡಿ ಕೆಳಗಡೆ ಬಂತು. ಕೆಳಗಡೆ ಯಾವಾಗ ಬರುತ್ತೆ ಆವಾಗ ನಾವು ಎಕ್ಸಿಟ್ ಆಗಬೇಕಾಗುತ್ತೆ. ನಾವು ಈ ಎಕ್ಸಿಟ್ ಸ್ಟ್ರಾಟಜಿಯನ್ನ ಬಳಸ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಎಕ್ಸಿಟ್ ಆದ್ರು ಅಂತ ಇಟ್ಕೊಳ್ಳಿ, 300 ರೂಪಾಯಲ್ಲೇ ಎಕ್ಸಿಟ್ ಆಗಿದ್ದಾರೆ ಅಂತ ಇಟ್ಕೊಳ್ಳೋಣ ಸುಮ್ಮನೆ ಉದಾಹರಣೆಗೆ. 300 ರೂಪಾಯಲ್ಲಿ ಎಕ್ಸಿಟ್ ಆದ್ರೆ ನೋಡಬಹುದು ಸ್ಟಾಕ್ ಪ್ರೈಸ್ ಎಲ್ಲಿವರೆಗೂ ಬಂದಿದೆ, 216 ವರೆಗೂ ಬಂದಿದೆ. ನಂತರ ಇಲ್ಲಿ ನೋಡಬಹುದು ಇನ್ನು 185 ವರೆಗೂ ಕೂಡ ಬಂದಿದೆ. ಇನ್ ಕೇಸ್ ನಾವು ಇದನ್ನೇ ಬಳಸಿ ಎಕ್ಸಿಟ್ ಆಗಿದ್ರು ಕೂಡ ಒಳ್ಳೆ ಡೌನ್ ಮೂವ್ ಅನ್ನ ಅವಾಯ್ಡ್ ಮಾಡಿರ್ತೀವಿ. 300 ಅಥವಾ 280 ರೂಪಾಯಲ್ಲಿ ಎಕ್ಸಿಟ್ ಆಗಿದ್ರು ಕೂಡ 180 ವರೆಗೂ ಬಂದಿದೆ ಸ್ಟಾಕ್. 100 ರೂಪೀಸ್ ಡಿಫರೆನ್ಸ್, 100 ರೂಪೀಸ್ ಅಪ್ ಅಲ್ಲೇ ಎಕ್ಸಿಟ್ ಆಗಿರ್ತೀವಿ. ಫಾರ್ ಎಕ್ಸಾಂಪಲ್ 335 ಹೈ ಇತ್ತು, 280 ರೂಪಾಯಿ ಡೌನ್ ಆದ್ಮೇಲೆ ಎಕ್ಸಿಟ್ ಆಗಿದ್ರು ಕೂಡ ಮೋರ್ ದೆನ್ 100 ರೂಪೀಸ್ ನಾವು ಸೇವ್ ಮಾಡ್ದಂಗ ಆಗುತ್ತೆ. ಬಟ್ ಇದನ್ನ ನೀವು ಪ್ರತಿ ಸ್ಟಾಕ್ ಅಪ್ಲೈ ಮಾಡಿ ಚೆಕ್ ಮಾಡ್ಕೊಳ್ಬೇಕು ಅಷ್ಟೇ. ಇನ್ ಕೇಸ್ ಡೌನ್ ಟ್ರೆಂಡ್ ಹೋಗ್ತಿದೆ ಸ್ಟಾಕ್ ಅಂತಂದ್ರೆ ನೀವು ಏನ್ ಮಾಡ್ಬೇಕು, ಒಂದು ನೋಟ್ಬುಕ್ ತರ ಬರ್ಕೋಬೇಕು. ನೀವು ಮೊಬೈಲ್ ಅಲ್ಲೇ ನೋಟ್ ಮಾಡ್ಕೊಳ್ತಿರೋ ಏನೋ ಗೊತ್ತಿಲ್ಲ, ಯಾವ ಸ್ಟಾಕ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಯಾವ್ದು ಡೌನ್ ಟ್ರೆಂಡ್ ಅಲ್ಲಿ ಇದೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತದ್ದು ಯಾವ್ದು ಈ ರೀತಿ ಕ್ರಾಸ್ ಓವರ್ ಹತ್ರಕ್ ಬಂದಿದೆ ಅಂದ್ರೆ 20 ಡೇ EMA 50 ಡೇ EMA ನ ಕ್ರಾಸ್ ಮಾಡ್ತಾ ಇದೆ, ಇದನ್ನ ನೋಡ್ಕೊಳ್ಬೇಕು. ಇದು ಶಾರ್ಟ್ ಟರ್ಮ್, ಬಟ್ ಕೆಲವು ಸಲ ರಿವರ್ಸ್ ಕೂಡ ಆಗ್ಬಿಡ್ಬೋದು. 10-15% ಕೆಳಗಡೆ ಬಂದು ಮತ್ತೆ ರಿವರ್ಸ್ ಆಗ್ಬೋದು. 50-50 ಪ್ರಾಬಬಿಲಿಟಿ. ಬಟ್ ಸ್ಟಿಲ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಒಂದಷ್ಟು ಅನುಕೂಲ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇದಾದ ನಂತರ ಇಲ್ಲಿ ನೋಡಬಹುದು 200 ಡೇ ಮೂವಿಂಗ್ ಅವರೇಜ್ ಇಲ್ಲಿದೆ. ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಅನ್ನ ಕ್ರಾಸ್ ಮಾಡಿ ಕೆಳಗಡೆ ಬಂದಿದೆ 270 ಲೆವೆಲ್ ಅಲ್ಲಿ. ಕ್ರಾಸ್ ಮಾಡಿ ಕೆಳಗಡೆ ಬಂದ್ರೆ ಅಬ್ವಿಯಸ್ಲಿ ಡೌನ್ ಟ್ರೆಂಡ್ ಹೋಗಿದೆ, ತುಂಬಾ ದಿನ ಕೆಳಗಡೆ ಇರುವಂತ ಚಾನ್ಸಸ್ ಇರುತ್ತೆ ಅನ್ನೋದನ್ನ ತೋರಿಸುತ್ತೆ. ಅಗೇನ್ ನಾವು 200 ಡೇ ಮೂವಿಂಗ್ ಅವರೇಜ್ ಅನ್ನ ಲೆಕ್ಕಕ್ಕೆ ತಗೊಂಡು ಎಕ್ಸಿಟ್ ಆಗಿದ್ರು ಕೂಡ ಅಗೇನ್ 270-260 ರೇಂಜ್ ಅಲ್ಲಿ ಎಕ್ಸಿಟ್ ಆಗಿರ್ತೀವಿ. ಸ್ಟಾಕ್ ಪ್ರೈಸ್ 190 ವರೆಗೂ ಹೋಗಿದೆ. ಈ ರೀತಿಯಾಗಿ ನೀವು ಎಕ್ಸಿಟ್ ಸ್ಟ್ರಾಟಜಿಯನ್ನ ಬಿಲ್ಡ್ ಮಾಡಬಹುದಾಗಿರುತ್ತೆ. ನಾನು ಇನ್ನೊಂದು ಉದಾಹರಣೆಯನ್ನ ತಗೊಳ್ತೀನಿ. ಇದು BEL ಸ್ಟಾಕ್, ಸೇಮ್ ಎಲ್ಲಾನು ಕೂಡ ಅಪ್ಲೈ ಆಗಿದೆ. ನೀವು ಒಂದ್ಸಲ ಅಪ್ಲೈ ಮಾಡ್ಬಿಟ್ರೆ ಸಾಕು, ಇವೆಲ್ಲ EMA ಆಗ್ಬೋದು, MA ಆಗ್ಬೋದು, ವಾಲ್ಯೂಮ್ಸ್, RSI ಎಲ್ಲಾನು ಕೂಡ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮತ್ತೆ ಇನ್ನೆಲ್ಲಾ ಸ್ಟಾಕ್ ಅದು ಆಟೋಮೆಟಿಕ್ ಆಗಿ ಅಪ್ಲೈ ಆಗಿರುತ್ತೆ. ನೀವು ಹೊಸದು ಯಾವುದೇ ಓಪನ್ ಮಾಡಿದ್ರು ಕೂಡ. ನಾವು ಹಿಂದೆ ಬಂದ್ರೆ ಇಲ್ಲೇನಾದ್ರೂ ಅದೇ ರೀತಿ ಇದೆಯಾ ಅಂತಾನ, ಇಲ್ಲೂ ಇದೆ ನೋಡಬಹುದು. ಇಲ್ಲಿ ಕ್ರಾಸ್ ಆಗಿದೆ ಜನವರಿ 2025ರಲ್ಲಿ ಕ್ರಾಸ್ ಆಗಿದೆ 296 ಲೆವೆಲ್ ಅಲ್ಲಿ. ಆನಂತರ BEL ನೋಡಬಹುದು 240 ವರೆಗೂ ಬಂದಿದೆ. ಆನಂತರ ಅಪ್ ಆಗಿದೆ, ಸ್ಟಾಕ್ ಅಪ್ ಆಗಿದೆ. ನಂತರ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಮತ್ತೆ ಇಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಆಗಿದೆ, 200 ಡೇ ಕ್ರಾಸ್ ಮಾಡಿಲ್ಲ, ಬಟ್ 20 ಡೇಸ್ ಮೂವಿಂಗ್ ಅವರೇಜ್ 50 ಡೇಸ್ ಮೂವಿಂಗ್ ಅವರೇಜ್ ಅನ್ನ ಕ್ರಾಸ್ ಮಾಡಿ ಕೆಳಗಡೆ ಬಂದಿದೆ. ಮತ್ತೆ ಅಲ್ಲಿಂದ ಮತ್ತೆ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗಿದೆ. ಸೊ ಈ ರೀತಿಯಾಗಿ ಸಕ್ಸಸ್ ರೇಟ್ ಇರುತ್ತೆ. ಕೆಲವು ಸಲ ನಾವು ಚೆನ್ನಾಗಿ ಸಕ್ಸಸ್ ಆಗ್ಬೋದು, ಕೆಲವು ಸಲ ಫೇಲ್ಯೂರ್ ಕೂಡ ಆಗ್ಬೋದು. ಈ ರೀತಿಯ ಪ್ರಾಬಬಿಲಿಟಿ ಇರುತ್ತೆ. 50-50 ಚಾನ್ಸ್ ಆಫ್ ವಿನ್ನಿಂಗ್. ಇಂಟ್ರೆಸ್ಟ್ ಇರೋರು ಬಳಸಬಹುದು. ನಾವು ಯೂಶುವಲಿ ಯಾಕೆ ಅವಾಯ್ಡ್ ಮಾಡ್ತೀವಿ ಅಂದ್ರೆ ಎಂಟ್ರಿ ಎಕ್ಸಿಟ್ ಮಾಡ್ತಿದೀವಿ ಅಂತಂದ್ರೆ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಇರುತ್ತೆ, ಬ್ರೋಕರೇಜಸ್ ಇರುತ್ತೆ, ಈ ರೀತಿ ಒಂದಷ್ಟು ಇಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಬಟ್ ನನಗಾಗಲ್ಲ ಅಷ್ಟೊಂದೆಲ್ಲ ಲಾಸ್ ಆಗಿದ್ದನ್ನ ನೋಡ್ಕೊಂಡಿರಕ್ಕಾಗಲ್ಲ ಅನ್ನೋರು
ಖಂಡಿತ ಈ ಸ್ಟ್ರಾಟಜಿಯನ್ನು ಬಳಸಬಹುದಾಗಿರುತ್ತೆ. ಇನ್ನು ಸೇಮ್ ಇದೇ ಚಾರ್ಟ್ಗೆ ಅಂದ್ರೆ BHL ಚಾರ್ಟ್ಗೆ ಬರೋಣ ನಾವು ಮತ್ತೆ ವಾಪಸ್. ಇಲ್ಲಿ ಕ್ರಾಸ್ ಓವರ್ ಆಯ್ತು. ಆಗ ನೀವು ಇಲ್ಲಿ ನೋಡಬಹುದು RSI 40 ಪ್ಲಸ್ ಇದೆ. ಆನಂತರ ಡೌನ್ ಆಗ್ಲಿಕ್ಕೆ ಶುರು ಆಯ್ತು. ನೋಡಬಹುದು ಬಿಲೋ 40 ವೀಕ್ನೆಸ್ ಅಂತ ನೋಡಿದ್ವಿ. ಟ್ರೆಂಡ್ ಅಲ್ಲಿ ವೀಕ್ನೆಸ್ ಅನ್ನ ತೋರಿಸುತ್ತೆ. ಬಿಲೋ 40 to 60 ಇದೆ ಅಂದ್ರೆ ಅದು ಬೈ ಮಾಡಕ್ಕೆ ಒಳ್ಳೆ ರೇಂಜ್. RSI ಬಿಲೋ 40 ಇದೆ ಅಂದ್ರೆ ಟ್ರೆಂಡ್ ವೀಕ್ನೆಸ್ ಇದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಕಾಯ್ಬೇಕಾಗುತ್ತೆ. ಇಲ್ಲಿ ನೋಡಬಹುದು ಅಪ್ ಟು 24 ವರೆಗೂ ಕೂಡ ಹೋಗಿದೆ. ಆನಂತರ ಅಪ್ ಆಗಿದೆ ಬಟ್ ಸಸ್ಟೈನ್ ಆಗಿಲ್ಲ. ಮತ್ತೆ ಡೌನ್ ಆಗಿದೆ ಸ್ಟಾಕ್. ಅಂದ್ರೆ ಲೋ ಇಂದ ಒಂದಷ್ಟು ಅಪ್ ಆಗಿದೆ ಬಟ್ ಸಸ್ಟೈನ್ ಆಗಿಲ್ಲ. ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ಸ್ ಕೂಡ ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡಬಹುದು, ಇಲ್ಲಿ ಬ್ರೇಕ್ಔಟ್ ಆದ ಮೇಲೆ ಇಲ್ಲಿ ವಾಲ್ಯೂಮ್ಸ್ ಹಿಂದಿನ ವಾಲ್ಯೂಮ್ಸ್ ಹೋಲಿಸಿದ್ರೆ ರೈಸ್ ಆಗಿದೆ. ವಾಲ್ಯೂಮ್ಸ್ ರೈಸ್ ಆಗಿರಬೇಕು. ವಿತೌಟ್ ವಾಲ್ಯೂಮ್ಸ್ ಬ್ರೇಕ್ಔಟ್ ಆಗ್ತಿದೆ ಅಂದ್ರೆ ಟ್ರಾಪ್ ಆಗಿರುವಂತ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಿ ನೋಡಬಹುದು, ಇಲ್ಲಿ ಒಂದ್ ಕಡೆ ಅಪ್ ಆಯ್ತು ಸ್ಟಾಕ್, ವಾಲ್ಯೂಮ್ಸ್ ಕೂಡ ಚೆನ್ನಾಗಿ ರೈಸ್ ಆಯ್ತು. ಬಟ್ ಇಲ್ಲಿ ಸಪೋರ್ಟ್ ತಗೊಂಡು ಹೋಗಿದ್ದು ಸಸ್ಟೈನ್ ಆಗ್ಲಿಲ್ಲ. ಇಲ್ಲಿ ಬಂದು ಬ್ರೇಕ್ ಆಯ್ತು. ವಾಲ್ಯೂಮ್ಸ್ ಅನ್ನು ಚೆಕ್ ಮಾಡ್ಕೋಬೇಕು, RSI ಅನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು. ಇದೆರಡನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತ ಈಸಿಯಾಗಿ ಇದನ್ನ ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಇನ್ನು ಎಂಟ್ರಿ ಸ್ಟ್ರಾಟಜಿ ಏನು? ಎಂಟ್ರಿ ಸ್ಟ್ರಾಟಜಿಗೆ ಬರೋದಾದ್ರೆ ಫಾರ್ ಎಕ್ಸಾಂಪಲ್ ನಾವು ಶಾರ್ಟ್ ಟರ್ಮ್ ಎಂಟ್ರಿ ಸ್ಟ್ರಾಟಜಿ ಮಾಡ್ತೀವಿ ಅಂತಂದ್ರೆ ಅಗೇನ್ ಸೇಮ್ ಇಲ್ಲಿ ನೋಡಬಹುದು, ಸೇಮ್ BHL ಸ್ಟಾಕ್ 206 ರೇಂಜ್ ಅಲ್ಲಿ 20 ಡೇಸ್ ಮೂವಿಂಗ್ ಅವರೇಜ್ 50 ಡೇಸ್ ಮೂವಿಂಗ್ ಅವರೇಜ್ ಅನ್ನು ಕ್ರಾಸ್ ಮಾಡಿದೆ. ಇದನ್ನ ಕ್ರಾಸ್ ಓವರ್ ಅಂತ ಕರೀತಾರೆ. ಕೆಳಗಡೆ ಕ್ರಾಸ್ ಆದ್ರೆ ಡೆತ್ ಕ್ರಾಸ್ ಓವರ್, ಮೇಲ್ಗಡೆ ಆದ್ರೆ ಗೋಲ್ಡನ್ ಕ್ರಾಸ್ ಓವರ್ ಅಂತಾರೆ. ಗೋಲ್ಡನ್ ಕ್ರಾಸ್ ಓವರ್ ಆಗಿದೆ. ಇಲ್ಲಿ ಕ್ರಾಸ್ ಓವರ್ ಆದ್ಮೇಲೆ 206 ಅಥವಾ 7 ಅಥವಾ 210 ರೇಂಜ್ ಅಲ್ಲಿ ಆಗಿದೆ. ನಂತರ ನೋಡಬಹುದು ಇಲ್ಲಿ ಸಪೋರ್ಟ್ ತಗೊಂಡು ಯಾವ ರೀತಿ ಸ್ಟಾಕ್ ಪ್ರೈಸ್ ಅಪ್ ಆಗಿದೆ ಅಂತ. ನಂತರ ಇಲ್ಲಿ 200 ಡೇ ಮೂವಿಂಗ್ ಅವರೇಜ್ ಅನ್ನು ಕೂಡ ಕ್ರಾಸ್ ಮಾಡಿದೆ 240 ರೇಂಜ್ ಅಲ್ಲಿ. ಕ್ರಾಸ್ ಮಾಡಿದ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು. ಅಪ್ ಟು ಇಲ್ಲಿವರೆಗೂ ಅಂದ್ರೆ 270 ವರೆಗೂ ಕೂಡ ಹೋಗಿದೆ. ನಂತರ ಅಗೇನ್ ಕೆಳಗಡೆ ಡೌನ್ ಆಗಿದೆ. ಇಲ್ಲಿಂದ ಈ ಸ್ವಿಂಗ್ ಅಥವಾ ಶಾರ್ಟ್ ಟರ್ಮ್ ಎಂಟ್ರಿ ತಗೊಳ್ತಾರಲ್ಲ, ಈಸಿಯಾಗಿ ಇದನ್ನ ಐಡೆಂಟಿಫೈ ಮಾಡ್ಕೊಂಡು ಇನ್ ಕೇಸ್ 200 ರೇಂಜ್ ಅಲ್ಲಿ ಎಂಟರ್ ಆಗಿದ್ರೆ ಇಲ್ಲೆಲ್ಲಾದ್ರೂ ಎಕ್ಸಿಟ್ ಆಗಿದ್ರು ಕೂಡ 250 ರೇಂಜ್ ಅಲ್ಲಿ 50 ರೂಪೀಸ್ ಪ್ರಾಫಿಟ್ ಮಾಡಿರುವಂತ ಪ್ರಾಬಬಿಲಿಟಿ ಇರುತ್ತೆ. ಹಾಗೆ ಇಲ್ಲಿ ನೋಡಬಹುದು ಕ್ರಾಸ್ ಓವರ್ ಟೈಮ್ ಅಲ್ಲಿ ವಾಲ್ಯೂಮ್ಸ್ ರೈಸ್ ಆಗಿದೆ. ಇಲ್ಲಿ ನೋಡಬಹುದು ಸ್ವಲ್ಪ ಕಡಿಮೆ ಇತ್ತು, ಇಲ್ಲಿ ಒಂದಷ್ಟು ರೈಸ್ ಆಗಿದೆ. ಹಾಗೆ ನೀವು ಇಲ್ಲಿ RSI ಕೂಡ ನೋಡಬಹುದು 60 ರೇಂಜ್ ಅಲ್ಲಿ ಇದೆ. 50-60 ರೇಂಜ್ ಅಲ್ಲಿ ಇದೆ. ಇಲ್ಲಿ ನೋಡಬಹುದು 50 ವರೆಗೂ ಕೂಡ ಬಂದಿದೆ ಈ ಕ್ಯಾಂಡಲ್ ಅಲ್ಲಿ. ನಂತರ ಅಪ್ ಕೂಡ ಆಗಿದೆ. ಎಂಟ್ರಿಗೆ ಒಳ್ಳೆ ಪಾಯಿಂಟ್ ಅನ್ನೋದನ್ನ ತೋರಿಸ್ತಾ ಇದೆ ಇದು. ನಂತರ ಇಲ್ಲಿ ಡೌನ್ ಆಯ್ತು. ಮತ್ತೆ ನೋಡಬಹುದು 200 ಡೇ ಮೂವಿಂಗ್ ಅವರೇಜ್ ಅನ್ನ ಕ್ರಾಸ್ ಮಾಡಿ ಕೆಳಗಡೆ ಬಂತು. 206-207 ವರೆಗೂ ಕೂಡ ಬಂತು. ನಂತರ ಮತ್ತೆ ವಾಪಸ್ ಬೌನ್ಸ್ ಮಾಡ್ತು. ಅಗೇನ್ ಇಲ್ಲಿ ಕ್ರಾಸ್ ಓವರ್ ಆಯ್ತು. ಕ್ರಾಸ್ ಓವರ್ ಆಗಿ ಸೇಮ್ ರೇಂಜ್ ಅಲ್ಲಿ ಟೈಟ್ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ. ಇಲ್ಲಿ ಅಕ್ಟೋಬರ್ 2025 ರಿಂದ ನವೆಂಬರ್ 2025 ವರೆಗೂ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟೈಟ್ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ. ಆನಂತರ ಒಂದೊಳ್ಳೆ ಅಪ್ ಮೂವ್ ಕೂಡ ಸಿಕ್ಕಿದೆ ನೋಡಬಹುದು. ನಂತರ ಈಗ ಮೊನ್ನೆ ಒಂದು ದೊಡ್ಡ ರಿಯಾಕ್ಷನ್ ಬಂತು, ಅವತ್ತು ಸ್ವಲ್ಪ ಡೌನ್ ಕೂಡ ಆಗಿದೆ. ಈ ರೀತಿಯಾಗಿ ನೀವು ಎಂಟ್ರಿ ಎಕ್ಸಿಟ್ ಸ್ಟ್ರಾಟಜಿ ಎರಡನ್ನು ಕೂಡ ಮಾಡಬಹುದಾಗಿರುತ್ತೆ. ಬಟ್ ಪ್ರಾಬಬಿಲಿಟಿ 50-50ನೇ. ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ನಾನು ಪರವಾಗಿಲ್ಲ ಪ್ರಯತ್ನ ಮಾಡ್ತೀನಿ ಅನ್ನೋರು ಈ ಸ್ಟ್ರಾಟಜಿಗಳನ್ನ ಬಳಸಬಹುದು. ಹಾಗೆ ಎಂಟ್ರಿ ಆಗ್ಲಿಕ್ಕೆ ಈ ಗೋಲ್ಡನ್ ಕ್ರಾಸ್ ಓವರ್ ಗಳು ಬಹಳ ಮುಖ್ಯ. ಅದನ್ನ ನೋಡ್ಕೊಳ್ಳಿ, ಅದರ ಮೇಲೆ ಡಿಸಿಷನ್ ತಗೊಳ್ಳಿ. ನಾನಿಲ್ಲಿ ಜಸ್ಟ್ ಉದಾಹರಣೆಗಾಗಿ BHL ಸ್ಟಾಕ್ ಅನ್ನ BL ಸ್ಟಾಕ್ ಅನ್ನ ತಗೊಂಡಿದ್ದೀನಿ. ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಸ್ಟಾಕ್ ಗೆ ಈ ಇಂಡಿಕೇಟರ್ಸ್ ಅನ್ನ ಅಪ್ಲೈ ಮಾಡಿ ಯಾವುದು ಯಾವ ಲೆವೆಲ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿದೆ ಇದು, ತುಂಬಾ ಕಾಂಪ್ಲಿಕೇಶನ್ಸ್ ಏನಿಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಎಸ್ಪೆಷಲಿ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಬಿಗಿನರ್ಸ್ ಫೇಲ್ ಆಗೋದಕ್ಕೆ ಕಾರಣ ತುಂಬಾ ಇಂಡಿಕೇಟರ್ಸ್ ಅನ್ನ ಬಳಸ್ತಾರೆ. ನೀವು ಯಾವ್ದಾದ್ರು ಒಂದೆರಡು ಇಂಡಿಕೇಟರ್ಸ್ ಅಲ್ಲಿ ಎಕ್ಸ್ಪರ್ಟ್ ಆದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಮೂವಿಂಗ್ ಅವರೇಜ್ ಅನ್ನ ಬಳಸ್ತೀರಿ ಅಂದ್ರೆ ಮೂವಿಂಗ್ ಅವರೇಜ್ ಅಲ್ಲೇ ಸಾಕಷ್ಟು ಡೆವಲಪ್ಮೆಂಟ್ಸ್ ಅನ್ನ ಮಾಡ್ಕೊಂಡು ನೀವೇ ನಿಮ್ಮ ಓನ್ ಸೆಟಪ್ ಅನ್ನ ಬಿಲ್ಡ್ ಮಾಡ್ಕೊಳ್ಬಹುದು. ಏನು ಅಡ್ವಾನ್ಸ್ಡ್ ಟೆಕ್ನಿಕಲ್ಸ್ ಅನ್ನ ಕಲ್ತ್ಕೊಳ್ಳುವಂತ ಅವಶ್ಯಕತೆನೂ ಇರೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ 6000 ರಿಂದ 7000 ಸ್ಟಾಕ್ ಗಳಿದಾವೆ. ಒಂದಲ್ಲ ಒಂದರಲ್ಲಿ ಗೋಲ್ಡನ್ ಕ್ರಾಸ್ ಓವರ್ ಇರುತ್ತೆ, ಒಂದಲ್ಲ ಒಂದರಲ್ಲಿ ಡೆತ್ ಕ್ರಾಸ್ ಓವರ್ ಕೂಡ ಇರುತ್ತೆ. ಫೈನ್ ಮಾಡೋದಕ್ಕೆ ಈಸಿ. ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡೆ ಟ್ರೈ ಮಾಡೋದು ಬೆಟರ್ ಇದನ್ನ. ಯಾಕಂದ್ರೆ ಸುಮ್ನೆ ವೀಕ್ ಇರುವಂತ ಕಡೆ ಹೋಗಿ ತಗಲಾಕೊಂಡ್ರೆ ಇನ್ ಕೇಸ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬಂದ್ರೆ ನಾವು ಲಾಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಿಂಗ್ ಟ್ರೇಡ್ ಗೆ ಬಳಸುವಂತರು ಕೂಡ ಈ ಟೆಕ್ನಿಕ್ ಅನ್ನ ಬಳಸಬಹುದು. ಸೊ ಸಿಂಪಲ್ ಇರುತ್ತೆ, ಕಾಂಪ್ಲಿಕೇಶನ್ ಮಾಡ್ಕೊಳ್ಬೇಡಿ. ಅರ್ಥ ಮಾಡ್ಕೊಳ್ಳಿ, ವಿಡಿಯೋನ ಇನ್ನೊಂದ್ಸಲ ನೋಡಿ ಹೇಗೆ ಆಡ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳಿ. ನಂತರ ನೀವು ನಿಮ್ಮ ಸ್ಟಾಕ್ ಗಳಿಗೆ ಅಪ್ಲೈ ಮಾಡಿ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡ್ಕೊಳ್ಳಿ ಯಾವ ಸ್ಟಾಕ್ ಎಲ್ಲಿದೆ. ಫಾರ್ ಎಕ್ಸಾಂಪಲ್ ನಾವು BL ನೋಡೋದಾದ್ರೆ BL ಈಗ ಲಾಂಗ್ ಟರ್ಮ್ ಟ್ರೆಂಡ್ ಅನ್ನ ನೋಡಿದ್ರೆ ಎಸ್ಪೆಷಲಿ 200 ಡೇ ಮೂವಿಂಗ್ ಅವರೇಜ್ ಒಳ್ಳೆ ಟ್ರೆಂಡ್ ಅಲ್ಲಿ ಇದೆ. ಬಟ್ ಮೊನ್ನೆಯ ಬಿಗ್ ಮೂವ್ ಸ್ಟಾಕ್ ಪ್ರೈಸ್ ಅನ್ನ ನೋಡಬಹುದು 20 ಡೇ 50 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಕೂಡ ತಂದಿದೆ. ಇಲ್ಲಿ ಆಲ್ಮೋಸ್ಟ್ ಟೈಟ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು. ಒಂದೊಳ್ಳೆ ಅಪ್ ಮೂವ್ ಬಂತು, ನಂತರ ಒಂದೊಳ್ಳೆ ಡೌನ್ ಮೂವ್ ಕೂಡ ಬಂದು ಎರಡು ಕೆಳಗಡೆ ತಂದಿದೆ. ಇವಾಗ ಒಂದು ದಿನದ್ದು ಏನಷ್ಟು ಡಿಫರೆನ್ಸ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಆಗಿ ಏನಾದ್ರು ಕ್ರಾಸ್ ಓವರ್ ಆಯ್ತಾ ಅಂತ ಸಂದರ್ಭದಲ್ಲಿ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ, ಇಟ್ಕೊಳ್ಬೇಕಾ ಬೇಡವಾ ಅಂತ. ಅಂದ್ರೆ ಈ ಲೈನ್ ಕ್ರಾಸ್ ಮಾಡ್ಬೇಕು, ಎಲ್ಲ ಲೈನ್ ನ ಬ್ಲೂ ಲೈನ್ ಕ್ರಾಸ್ ಮಾಡಿ ಕೆಳಗಡೆ ಹೋಗ್ಬೇಕು. ಆಗ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನಮ್ಗೆ ಪ್ರಾಪರ್ ಸಿಗ್ನಲ್ ಬೇಕು ಅಂದ್ರೆ. ಇನ್ನು ಕೆಳಗಡೆ ಹೋದ್ರೆ
RSI ಕೂಡ ವೀಕ್ ಆಗುತ್ತೆ, ಯಾಕಂದ್ರೆ ಈಗ 42-43 ರೇಂಜ್ ಅಲ್ಲಿ ಇದೆ. ಸ್ಟಾಕ್ ಪ್ರೈಸ್ ಕೆಳಗಡೆ ಹೋಗುತ್ತೆ, ಅದು ಕೂಡ ವೀಕ್ನೆಸ್ ಅನ್ನ ತೋರಿಸುತ್ತೆ. ಕ್ಲಿಯರ್ ಸಿಗ್ನಲ್ ಆಗುತ್ತೆ. ವಾಲ್ಯೂಮ್ಸ್ ಕೂಡ ರೈಸ್ ಆಗಿದೆ. ಹಾಗಾಗಿ ಕ್ರಾಸ್ ಓವರ್ಗೆ ವೈಟ್ ಮಾಡಬೇಕು. ಇನ್ ಕೇಸ್ ಕ್ರಾಸ್ ಓವರ್ ಆಗ್ಲಿಲ್ವಾ, ಅಪ್ ಟ್ರೆಂಡ್ ಅಲ್ಲೇ ಕಂಟಿನ್ಯೂ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫೈನಲ್ ಚೆಕ್ ಲಿಸ್ಟ್ ನೆನಪಿರ್ಲಿ, 200 ಡೇ ಅಬೌವ್ ಪ್ರೈಸ್ ಇದೆ ಅಂತಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಇದೆ ಅನ್ನೋದನ್ನ ತೋರಿಸುತ್ತೆ. 50 ಡೇ EMA ಮೇಲಿದೆ ಅಂದ್ರೆ ಸ್ಟ್ರೆಂತ್ ತೋರಿಸುತ್ತೆ, ಸ್ಟ್ರಾಂಗ್ ಟ್ರೆಂಡ್ ಅನ್ನ ತೋರಿಸುತ್ತೆ. 1 year 20 EMA ಇದೆ ಅಂತಂದ್ರೆ ರಿಸ್ಕ್ ಕಡಿಮೆ ಇದೆ, ಪೊಸಿಷನ್ ತಗೊಳ್ಬಹುದು ಅನ್ನೋದನ್ನ ತೋರಿಸುತ್ತೆ. RSI 40 ಅಂಡ್ ಅಬೌವ್ ಇದೆ ಅಂದ್ರೆ ಹೆಲ್ದಿ ಮೊಮೆಂಟಮ್ ಅನ್ನ ತೋರಿಸುತ್ತೆ, ಬಟ್ ಬಿಲೋ 70 ಇರಬೇಕು. ವಾಲ್ಯೂಮ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೂವಿಂಗ್ ಅವರೇಜಸ್ won't predict the future, they protect you from being on the wrong side. ಇದು ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳಲ್ಲ, ಬಟ್ ಪ್ರಾಪರ್ ಆಗಿ ಐಡೆಂಟಿಫೈ ಮಾಡಿದ್ರೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಅಗೇನ್ ರಿಪೀಟ್ ಮಾಡ್ತೀನಿ, ಪ್ರಾಬಬಿಲಿಟಿ ಆಫ್ ಸಕ್ಸಸ್ 50-50. ಇದು ನೆನಪಿರ್ಲಿ. ಇಂಟ್ರೆಸ್ಟ್ ಇರೋರು ತಿಳ್ಕೊಂಡು ಅಪ್ಲೈ ಮಾಡಬಹುದು, ಬಟ್ ಲಿಮಿಟೇಷನ್ಸ್ ಗೊತ್ತಿರಲಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.